ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾತೀಸ್ ಕಿಚನ್ ಆ್ಯಂಡ್ ಲಾಗ್. ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣಿನ ಕಡುಬು ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟು ಹಲಸಿನ ಹಣ್ಣು ತೊಗೊಬೇಕು. ಅದು ಫುಲ್ ಹಣ್ಣಾಗಿರುತ್ತಲ್ಲ, ಬಕ್ಕೆ ಹಣ್ಣಲ್ಲ, ಮತ್ತೊಂದು ಬರುತ್ತಲ್ಲ, ನಾವು ಇಲ್ಲಿ ಬಿಳುವ ಅಂತ ಕರಿತೀವಿ. ಅದಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಹಣ್ಣು ಫುಲ್ ಹಣ್ಣಾಗಿರಬೇಕು. ಹಣ್ಣನ್ನು ತೊಗೊಂಡು ಈ ಥರ ಬಿಡಿಸ್ಕೊಂಡು ಜಾಲಿ ಒಳಗಡೆ ಹಾಕ್ಕೊಬೇಕು. ಈ ಥರ ಒಂದು ಜಾಲಿ ತೊಗೊಂಡು ಅದರ ಒಳಗಡೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಬೇಕು ನೀಟಾಗಿ. ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಕು. ಇದು ನೀವು ಮಿಕ್ಸಿಯಲ್ಲಿ ಬೀಜ ತೆಗೆದು ಮಿಕ್ಸಿಯಲ್ಲಿ ರುಬ್ಬಿದ್ರೂ ಆಗುತ್ತೆ. ಹಿಂಗೆ ಮಾಡಿಕೊಂಡ್ರೆ ಅದೇನೋ ಅಂಟಂಟು ನೋಳೆ ಟೈಪ್ ಆಗುತ್ತಲ್ಲ, ಆ ಟೈಪ್ ಇರಲ್ಲ. ಮಿಕ್ಸಿಯಲ್ಲಿ ಹೊಡೆದ್ರೆ ಸ್ವಲ್ಪ ನೋಳೆ ಟೈಪ್ ಬರುತ್ತೆ. ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಕೈಯಲ್ಲೇ. ಅದು ಜಿಡ್ಡೇನು ಉಳಿದಿರುತ್ತಲ್ಲ ಅದನ್ನು ತೆಕ್ಕೊಂಬಿಡ್ಬೇಕು. ಮತ್ತು ಈ ಬೀಜನೂ ತೆಗೆದು ಸೈಡಲ್ಲಿ ಇಟ್ಕೊಬೇಕು. ಇದಾದಮೇಲೆ ಇಡ್ಲಿ ರವೆಗೇನು ಅಕ್ಕಿ ರುಬ್ಕೊತೀವಲ್ಲ ನಾವು, ಆ ಟೈಪಲ್ಲಿ ಅಕ್ಕಿ ರುಬ್ಕೊಂಡು ಇಡ್ಲಿ ರವೆ ಹದಕ್ಕೆ ರುಬ್ಕೊಂಡು ನಾವು ಅರ್ಧ ಹಲಸಿನ ಹಣ್ಣಿಗೆ ಇಷ್ಟು ಇದನ್ನು ಹಾಕ್ತಾಯಿದ್ವಿ, ಏನು ಇಡ್ಲಿ ರವೆನ ಹಾಕ್ತಾಯಿದ್ದೀವಿ. ಇಡ್ಲಿ ರವೆ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನಾನು ಹೇಳ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕ್ಷಮಿಸ್ಬಿಡಿ. ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಇನ್ನು ಹೋಗ್ತಾ ಹೋಗ್ತಾ ಕಲ್ತ್ಕೊತೀನಿ ಪರ್ಫೆಕ್ಟಾಗಿ. ಈ ಸ್ವಲ್ಪ 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 ಇದಾಗುತ್ತೆ, ತಗುಲುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಫ್ರೆಂಡ್ಸ್, ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ನೀವು ಎಷ್ಟು ಸ್ವೀಟ್ ತಿಂತೀರಾ ಅದ್ರ ಮೇಲ್ಗಡೆ ಡಿಪೆಂಡ್ ಇರುತ್ತೆ ಬೆಲ್ಲ ಹಾಕ್ಕೊಳ್ಳೋದು. ಈ ಥರ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಒಂದು 4 ಏಲಕ್ಕಿ ಪುಡಿ ಮಾಡಿ ಏಲಕ್ಕಿ ಪೌಡ್ರ್ ಹಾಕ್ಕೊಬೇಕು. ಇಲ್ಲಿ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ, ಬಟ್ ಏಲಕ್ಕಿ ಪುಡಿನೂ ಹಾಕ್ಕೊಬೇಕಾಗತ್ತೆ. ಆಮೇಲೆ ಒಂದು ಕೊಬ್ಬರಿ ತೊಗೊಬೇಕು. ಕೊಬ್ಬರಿ ತೊಗೊಂಡು ತುರಿದು ಅದಕ್ಕೆ ಹಾಕಬೇಕು. ಎಲ್ಲ ಚಿಕ್ಕ 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 ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ನಡೆಯುತ್ತೆ. ಈ ಥರ ತುರಿದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ತುರಿದು ಬೇಕಾದ್ರೂ ಹಾಕ್ಕೊಬೋದು, ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಬೇಕಾದ್ರೂ ಹಾಕ್ಕೊಬೋದು. ಈ ಕಡುಬನ್ನ ತುಪ್ಪದ ಜೊತೆ ತಿನ್ಬೋದು ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗ ತುಪ್ಪದ ಜೊತೆ ತಿಂದರೆ ಮಸ್ತಾಗಿರುತ್ತೆ. ಆಮೇಲೆ ಏನು ಮಾಡಬೇಕು, ಈ ಬಾಳೆ ಎಲೆಯಲ್ಲಿ ಕೊಟ್ಟೆ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಫಿಲ್ ಮಾಡಬೇಕು. ಅದ್ರ ಒಳಗಡೆ ಹಾಕ್ಕೊಬೇಕು ನೀಟಾಗಿ. ಬಾಳೆ ಎಲೆ ಕೊಟ್ಟೆ ಹೆಂಗೆ ಕಟ್ಟೋದಂತ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಮೆಂತೆ ಕಡುಬು ಮಾಡೋ ವಿಡಿಯೋದಲ್ಲಿ ತೋರಿಸಿದ್ದೇನೆ.
ಈ ಥರ ಮುಕ್ಕಾಲು ಭಾಗ ಫಿಲ್ ಮಾಡ್ಕೊಂಡ್ರೆ ಆಯಿತು. ಮುಕ್ಕಾಲು ಭಾಗ ಫಿಲ್ ಮಾಡ್ಕೊಂಡು ಈ ಥರ ಟೈಟಲ್ಲಿ ಕಟ್ಟಬೇಕು, ನೀಟಾಗಿ ಮಡ್ಚ್ಕೊಂಡು. ಅದರದ್ದೇನು ಅಂಶನೂ ಸ್ವಲ್ಪನೂ ಹೊರಗಡೆ ಬರಬಾರ್ದು. ನೀಟಾಗಿ ಕಟ್ಟಿಲ್ಲ ಅಂದರೆ ಅದ್ರೊಳಗಡೆ ನೀರಲ್ಲಿ ಬೇಯಿಸೋದಲ್ಲ ನಾವು, ಅದರೊಳಗಡೆ ನೀರು ಸೇರ್ಕೊಂಡ್ಬಿಡುತ್ತೆ, ಆಮೇಲೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ. ಈ ಥರ ರೆಡಿ ಮಾಡಿಕೊಂಡು ಈ ಥರ ಬೇಯಿಸ್ಲಿಕ್ಕೆ ಇಟ್ಕೊಬೇಕು. ಫುಲ್ ನೀರು ಹಾಕ್ಕೊಬೇಕು, ಪಾತ್ರೆಗೆ ಫುಲ್ ನೀರು ಹಾಕ್ಕೊಂಡು ಈ ಥರ ಬೇಯಿಸ್ಲಿಕ್ಕೆ ಇಡಬೇಕು. ಕಟ್ಟಿಗೆ ಒಲೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಗ್ಯಾಸಲ್ಲಾದರೂ ಮಾಡ್ಕೊಬೋದು, ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಂದರಿಂದ ಮುಕ್ಕಾಲು ಗಂಟೆನಾದರೂ, 1 ತಾಸು ಅಥವಾ ಮುಕ್ಕಾಲು ಗಂಟೆನಾದರೂ ಬೇಯಿಸ್ಬೇಕಾಗತ್ತೆ, ನೀಟಾಗಿ ಬೇಯಬೇಕಾಗತ್ತೆ. ಅದು ಬೇಯಿಸ್ಕೊಂಡ್ರೆ ಆಯಿತು, ರೆಡಿ ಆಯಿತು ನೋಡಿ. ನೀವು ಬೆಂದಿದೆಯೋ ಇಲ್ಲ ಅಂತ ಒಂದು ಚಿಕ್ಕ ಕಡ್ಡಿ ಹಾಕಿ ನೋಡಿದರೂ ಗೊತ್ತಾಗತ್ತೆ. ಬೆಂದಿದ್ರೆ ಅಂಟ್ಕೊಂಬರಲ್ಲ, ಬೆಂದಿಲ್ಲ ಅಂದರೆ ಸ್ವಲ್ಪ ಅಂಟ್ಕೊಂಡು ಬರುತ್ತೆ ಕಡ್ಡಿ ಜೊತೆ. ಈ ಥರ ಮಾಡಿ ಸ್ಲೈಸಸ್ ಮಾಡಿ ತುಪ್ಪದ ಜೊತೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಗಾಲಿ ಕಟ್ ಮಾಡಿ, ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಕಟ್ ಮಾಡ್ಕೊಬೋದು. ನೋಡಿ ಈ ಥರ ಸ್ಮೂತಾಗಿ ಬಂದಿರುತ್ತೆ. ಥ್ಯಾಂಕ್ ಯು. ಮಾಡಿ, ಲೈಕ್